ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ನಮಸ್ಕಾರ ವೀಕ್ಷಕರೇ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ನಗರಸಭೆ ಇಲಾಖೆಗಳ ಸಮಸ್ಯೆ ಮತ್ತು ಸರ್ವರ್ ಸಮಸ್ಯೆ ಸೇರಿದಂತೆ ಮೈಸೂರು ವಿಶ್ವವಿದ್ಯಾಲಯದ ಪರಿಶಿಷ್ಟ ಜಾತಿ ಸಂಶೋಧಕ ವಿದ್ಯಾರ್ಥಿಗಳ ಬಾಕಿ ಉಳಿಸಿಕೊಂಡಿರುವ ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಿಕೊಡಬೇಕು. ಈ ಖಾತಾ ಪ್ರಕ್ರಿಯೆಯನ್ನು ನವೀಕರಣಗೊಳಿಸಬೇಕು. ಮೈಸೂರು ಜಿಲ್ಲೆಯ ಜಿಲ್ಲಾ ವ್ಯಾಪ್ತಿಗೆ ಪ್ರತಿ ಗ್ರಾಮ ಪಂಚಾಯಿತಿಗಳಿಗೆ ವಸತಿ ಯೋಜನೆ ಅಡಿಯಲ್ಲಿ ಕನಿಷ್ಠ 100 ಮನೆಗಳನ್ನು ಮಂಜೂರು ಮಾಡಿಕೊಡಬೇಕು. ಹಾಗೂ ಮಹಾಜನ ಪದವಿ ಪೂರ್ವ ಕಾಲೇಜು, ಮಹಾಜನ ಪಬ್ಲಿಕ್ ಸ್ಕೂಲ್, ಮಹಾಜನ ಪ್ರೌಢಶಾಲೆ ಇಲ್ಲಿ ಅಧಿಕ ಶುಲ್ಕ ವಸೂಲಿ ಮಾಡಿ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ತೊಂದರೆ ನೀಡುತ್ತಿದ್ದಾರೆ. ಸರ್ಕಾರ ವಿಧಿಸಿರುವ ಶುಲ್ಕ ಪಡೆಯದೆ ಅಧಿಕ ಶುಲ್ಕ ವಸೂಲಿ ಮಾಡಿ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ತೊಂದರೆ ನೀಡುತ್ತಿದ್ದಾರೆ. ಇದರ ಬಗ್ಗೆ ರೇವಣ್ಣನವರು ಮಾತನಾಡಿ, ಮುಂದಿನ ದಿನಗಳಲ್ಲಿ ಸಂಸ್ಥೆಯ ವಿರುದ್ಧ ಸಂಸ್ಥೆಯ ಮುಂದೆ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ದಿನಾಂಕ 26/5/26ರಂದು ಪ್ರತಿಭಟನೆ ಮಾಡಿದ್ದು, ಈ ಸಂದರ್ಭದಲ್ಲಿ ಸಂಘಟನಾ ಕಾರ್ಯದರ್ಶಿ ಶಂಕರ್, ಅಧ್ಯಕ್ಷರು ಮಾರಶೆಟ್ಟಿಹಳ್ಳಿ ರಂಗಪ್ಪ, ರಾಜ್ಯಾಧ್ಯಕ್ಷರು ನಾಗನಹಳ್ಳಿ ಎಂ ರೇವಣ್ಣ, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಭೀಮಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಟರಾಜು, ದಾಸನಕೊಪ್ಪಲು ಅಂಜನಪ್ಪ, ಉಕ್ಕರಳ್ಳಿಕೆರೆ ನಂಜುಂಡಸ್ವಾಮಿ, ಲಲಿತಾದ್ರಿಪುರ ಶಿವಕುಮಾರ್, ಚಿಕ್ಕಸಿದ್ದಯ್ಯ, ಪಡುವಾರಹಳ್ಳಿ ರಾಜೇಶ್, ಹಿನ್ಕಲ್ ಗಣೇಶ್, ಜಂತಗಳ್ಳಿ ದೇವರಾಜ್, ನಾಗನಹಳ್ಳಿ ಕುಬೇರ, ಉದ್ಮೂರು ನಾರಾಯಣ, ಹಿನ್ಕಲ್ ನಂದೀಶ್ ಅವರು ಸೇರಿದಂತೆ ಸಂಘದ ಸದಸ್ಯರು ಹಾಗೂ ಮತ್ತಿತರರು ಹಾಜರಿದ್ದರು. ಇವತ್ತು ನಮ್ಮನ್ನು ಆಳುತ್ತಿರುವ ಸರ್ಕಾರಗಳು ನಮ್ಮ ಪರಿಶಿಷ್ಟ ಜಾತಿ ಜನಾಂಗದ ಅಭಿವೃದ್ಧಿಗೆ ಶ್ರಮಿಸ್ತಾ ಇಲ್ಲ. ಮತ್ತು ಇವತ್ತೇನು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸ್ವತ್ತು ಅಂತ ತಂದಿದ್ದಾರೋ, 2.0 ಕಾವೇರಿ ಅಂದ್ಬಿಟ್ಟು ತಂದಿದ್ದಾರೋ, ಅದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಮತ್ತು ಪಂಚಾಯಿತಿಗಳಲ್ಲಿ 11B ಕೊಡ್ತಿದ್ರು ಹಿಂದೆ ಎಲ್ಲ, ಮತ್ತು 911 ಕೊಡ್ತಿದ್ರು ಗ್ರಾಮ ಪಂಚಾಯಿತಿಗಳಲ್ಲಿ, ಅವೆಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಇದ್ದೇ 60-70 ವರ್ಷದಿಂದನೂ ಸಹ ಖಾತೆ ಇದ್ರೂ, ಡಿಮ್ಯಾಂಡಲ್ಲಿ ಅವ್ರ ಹೆಸರು ಇದ್ರೂ ಸಹ ಅವಕ್ಕೆ ಯಾವುದೇ ದಾಖಲಾತಿ ಪುರಾವೆಗಳಿಲ್ಲ. ಇಲ್ಲದೆ ಇರೋದ್ರಿಂದ ಈಗೇನು ಮಾಡ್ತಾವ್ರೆ, ಅದಕ್ಕೊಂದು ನಮ್ಮನೆ 3 ತಗೋಬೇಕು ಅಥವಾ 911 ತಗೋಬೇಕು ಅಂತ ಅಂದರೆ ಇವತ್ತು ಅದನ್ನು ಕಂಪ್ಯೂಟ್ರಲ್ಲಿ ತಗೋತಾ ಇಲ್ಲ ಅಂತ PDOಗಳಾಗ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾಗ್ಬೋದು, ಇವರೆಲ್ಲ ಸಬೂಬು ಹೇಳ್ತಾ ಇದ್ದಾರೆ. ಸಾರ್ವಜನಿಕರುಗಳಿಗೆ ಕೆಲಸ ಆಯ್ತಾ ಇಲ್ಲ ಪಂಚಾಯಿತಿಗಳಲ್ಲಿ. ಮತ್ತು ಏನೀಗ ಖಾಸಗಿ ಸಂಸ್ಥೆಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಏನಿದೆ ಈಗ, ಅವೆಲ್ಲ ಅನುದಾನಿತ ಶಾಲೆಗಳು, ಮಹಾಜನ ವಿದ್ಯಾಸಂಸ್ಥೆ ಅಂತ, ಅದು ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ವಿಭಾಗದಲ್ಲಿ ಅಧಿಕ ಶುಲ್ಕ ತಗೋತವ್ರೆ. ಇದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮೆಮೊರಂಡಮ್ ಕೊಟ್ಟರು ಸಹ ಯಾವುದೇ ಕ್ರಮ ವಹಿಸ್ತಾ ಇಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತವ್ರೆ. ಇದರ ಈ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಪಂಚಾಯತಿದು ಮತ್ತು ಗ್ರಾಮ ಠಾಣಾ ವ್ಯಾಪ್ತಿಗೆ ಖಾತೆ ಇರುತ್ತೆ ಸರ್. ಅದು ಬಟ್ ಯಾವುದೇ ದಾಖಲಾತಿಗಳು ಇರೋಲ್ಲ. ಪಂಚಾಯತಿಲಿ ಖಾತೆ ಇರುತ್ತೆ ಮತ್ತು ಡಿಮ್ಯಾಂಡ್ ಕಾಪಿ ಇರುತ್ತೆ. ಅದಕ್ಕೆಲ್ಲ ಕಂದಾಯ ಕಟ್ಕೊಂಡು ಬಂದಿರ್ತಾರೆ ಒಂದು 30-40 ವರ್ಷದಿಂದನೂ ಸಹ ಕಂಟಿನ್ಯೂಸ್ ಆಗಿ. ಆದರೆ ಅವಕ್ಕೆ ಈಗ 911 ತಗೋಬೇಕು ಅಂತಂದರೆ ಅದು ಅಪ್ಲೋಡ್ ತಗೋತಾ ಇಲ್ಲ ಕಂಪ್ಯೂಟ್ರು ಅಂತ 2.0 ಅಲ್ಲಿ ಹೇಳ್ತಾ ಇದ್ದಾರೆ ಸರ್ ಅವರು. ಅದಕ್ಕೆ ಅಲ್ಲಿನ ಅಧಿಕಾರಿಗಳೇನು ಅದಕ್ಕೆ ಸರ್ಕಾರ ಅದು ಆರ್ಡ್ರ್ ಮಾಡಬೇಕು, ಅಲ್ಲಿ ಬರೋ ಗಂಟೆ ನೀವು ವೆಯ್ಟ್ ಮಾಡಿ ಅಂತ ಇದ್ದಾರೆ. ಬಟ್ ಒಂದು 2 ವರ್ಷದಿಂದನೂ ಬರೀ ಇದೇ ಮಾತು ಹೇಳ್ತಾ ಇದ್ದಾರೆ ಹೊರತು ಅದು ಇಲ್ಲಿವರೆಗೂ ಕಾರ್ಯಗತಕ್ಕೆ ಬರಲಿಲ್ಲ. ಈಗ ಸರ್ಕಾರ ಕೇಳ್ತಾ ಇದೆ ಸರ್, ಮೂಲ ದಾಖಲಾತಿ ಯಾವುದಾದ್ರು ಪತ್ರ ಸಂಬಂಧಪಟ್ಟಂಗೆ ಸರ್ಕಾರ ಹೊರಡಿಸಿರ್ತಕ್ಕಂಥ ಯಾವುದಾದ್ರು ಪತ್ರ ಇದ್ದರೆ ಕೊಡಿ ಅಂದರೆ ನೋಂದಣಿ ಪತ್ರ ಕೇಳ್ತಾ ಇದೆ. ಯಾವುದೇ ವಿಧವಾಗಿ ನೋಂದಣಿ ಪತ್ರ ಇಲ್ಲ. ಗ್ರಾಮ ಠಾಣಾ ವ್ಯಾಪ್ತಿಗೆ ಬರ್ತಕ್ಕಂಥ ಹಿಂದೆ ಅವರು ಮನೆ ಇರ್ತಕ್ಕಂಥ ವ್ಯಕ್ತಿಗಳು ಯಾರೇ ಆಗಿರ್ಬೋದು, ಹೋಗಿ ಮನೆ ಕಟ್ಟಿರೋರು 40 ವರ್ಷ, 50 ವರ್ಷ, 60 ವರ್ಷ, 70 ವರ್ಷದಿಂದ ವಾಸವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೂಲ ದಾಖಲಾತಿ ಪತ್ರಗಳನ್ನ ಕೇಳ್ತಾ ಇದ್ದಾರೆ. ಸರ್ಕಾರದಿಂದ ಯಾವುದೇ ರೀತಿ ಮೂಲ ದಾಖಲಾತಿ ಪತ್ರಗಳಿಲ್ಲ. ಅಲ್ಲಿ ಡಿಪೆಂಡ್ ಇರ್ಬೋದು, ಅವ್ರ ಹೆಸರುಗಳ ಖಾತೆ ಇರ್ತದೆ. ಆ ಖಾತೆ ಮುಖಾಂತರ ಈ ಸೂಕ್ತ ಮಾಡಿಕೊಡ್ಬೇಕು ಅಂತ ಕೇಳಬೇಕಾದ್ರೆ ಯಾರಿಗೆ ಮೂಲ ದಾಖಲಾತಿಗಳು ಯಾರಿಗೆ ಐತೆ ಅವ್ರಿಗೆ ಮಾತ್ರ ಕಾನ್ಫಿಡೆಂಟ್ ಅಂತ ಹೇಳ್ತಾವ್ರೆ. ಆದ್ದರಿಂದ ಸುಮಾರು 70-80% ಜನಕ್ಕೆ, ಪ್ರತಿ ಹಳ್ಳಿಲೂ 80% ಜನಕ್ಕೆ ತೊಂದರೆ ಆಗ್ತಾಯಿದೆ. ಯಾವುದೇ ವಿಧವಾಗಿ ಆ ಮನೇಲಿ ಇರ್ತಕ್ಕಂಥವ್ರು
ಎಷ್ಟು ದಿನ ಇರ್ತಾರೆ ಅಷ್ಟು ತನಕ ಆ ಮನೆ ವ್ಯಾಪ್ತಿ ಲೆಕ್ಕಕ್ಕೆ ಬರ್ತಾ ಇದೆ. ಅದರಿಂದ ಯಾವುದೇ ರೀತಿ ಕಠಿಣವಾದ್ದು ಅವ್ರಿಗೆ ಒಂದು ಸ್ವತಂತ್ರ ಇಲ್ಲ. ಈಗ ಸರ್ಕಾರದ ಕೆಲವೊಂದು ಯೋಜನೆಗಳಿಂದ ಅದು ಉಪಯೋಗ ಅಂತೂ ಸಿಗ್ತಲ್ಲ ಅಂತ ಹೇಳ್ತಿದ್ದಾರೆ. ಸಿಗ್ತಾ ಇಲ್ಲ. ಯಾವುದೇ ಸರ್ಕಾರ ಆಗಲಿ ಬ್ಯಾಂಕಲ್ಲಾಗಿರ್ಬೋದು, ಇನ್ನು ಯಾವುದೇ ರೀತಿ ಅನುದಾನಿತ ಬ್ಯಾಂಕ್ಗಳಾಗಿರ್ಬೋದು, ಯಾವುದೇ ಬ್ಯಾಂಕಲ್ಲಿ ಸಾಲ ಸೌಲಭ್ಯಗಳೆಲ್ಲ ಸಿಗಲ್ಲ. ಒಂದು ಆ ಮನೇನ ಒಡ್ಸಾಕಿದ್ರೆ ಪುನಃ ಅದಕ್ಕೆ ಇದನ್ನು ಕೊಡಲ್ಲ, ಲೈಸೆನ್ಸ್ ಕೊಡಲ್ಲ ಕಟ್ಟಕ್ಕೆ. ಅಂಥದ್ದು ಬೇಜಾರಾಗಿದೆ. ಅದರಿಂದ ಈ ಸರ್ಕಾರಕ್ಕೆ ಮನವಿ ಮಾಡ್ತಾರೆ ಏನಪ್ಪ ಅಂದರೆ ಡಿಮಾಂಡ್ ಮುಖಾಂತರ ಖಾತೆ ಮುಖಾಂತರ ನಮ್ಮನ್ನು ಇದನ್ನು ಮಾಡ್ತೀವಿ. ಈಗ ಸರ್ವರ್ ಅಪ್ಡೇಟ್ ಮಾಡಬೇಕು ಅಂತ ಏನು ಹೇಳ್ತಿದ್ದೀರಾ? ಸರ್ವರ್ ಏನಾಗಿದೆ ಸರ್? ಸರ್ವರ್ ಏನು ಪ್ರಾಬ್ಲಮ್? ಅದೇ ಕಾವೇರಿ 2.0ದಲ್ಲಿ ಸರ್ವರ್ ಇಲ್ಲ ಅಂತಾರೆ. ಒಂದು ದಿನಕ್ಕೆ ಒಂದು ಖಾತೆನ 2 ಖಾತೆನ ಮಾಡ್ತಾರೆ. ಅದು ಯಾವ ರಿಜಿಸ್ಟರ್ ಪೇಪರ್ ಇರೋಕ್ಕೆ ಮಾತ್ರ. ಇನ್ನು ಅನ್ರಿಜಿಸ್ಟರ್ ಪೇಪರ್ಗೂ ಮಾಡ್ತಾಯಿಲ್ಲ, ಮತ್ತು ರೆವಿನ್ಯೂ ಖಾತೆಗಳು ಏನು ಮಾಡ್ತಾಯಿಲ್ಲ. ಅವು 40-50 ವರ್ಷದಿಂದಲೂ ರೆವಿನ್ಯೂ ಖಾತೆಯಲ್ಲಿ ಅವರೇ ಫಲಾನುಭವಿಗಳು, ಆದರೆ ಅವ್ರಿಗೆ ಖಾತೆಗಳೇ ಆಗ್ತಾಯಿಲ್ಲ. ಎಷ್ಟು ತಿಂಗಳಿಂದ ಸರ್ ಇದು ಸರ್ವರ್ ಬಿಸಿ ಇರೋದು? ಸರ್ ಸರ್ವರ್ ಬಿಸಿ ಎಷ್ಟು ತಿಂಗಳಿಂದ ಇದೆ ಅಂತ? ಎಷ್ಟು ದಿನದಿಂದ? ಕಮ್ಮಿ 2 ವರ್ಷದಿಂದ ಬರೀ ಇದೆ ಸರ್. 2 ವರ್ಷದಿಂದಲೂ ಇದೆ ಸರ್ ಅಂತ. ನಾನು ಸಂಘಟನೆಯ ಕಾರ್ಯಾಧ್ಯಕ್ಷ ಆಗಿದ್ದೀನಿ. ಇಲ್ಲಿ ನಾವು ಇವತ್ತು ಏನು DC ಆಫೀಸ್ ಮುಂಭಾಗದಲ್ಲಿ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ, ಈ ವಿಚಾರ ಏನಂದರೆ ಗ್ರಾಮೀಣ ಪ್ರದೇಶದಲ್ಲಿ ಈ ಸ್ವತ್ತು ಅನ್ನೋದು ಒಂದು ಗಂಟಾಗಿದೆ. ಅದು ಕಳೆದ 2 ವರ್ಷಗಳಿಂದ ಮಾನ್ಯ ಸಚಿವರಾಗಲಿ ಸರ್ಕಾರವಾಗಲಿ ಇನ್ನೂ ಪರಿಪೂರ್ಣವಾಗಿ ಬಗೆಹರಿಸಿಲ್ಲ. ಈ ಸಮಸ್ಯೆ ಬರೀ ಪಂಚಾಯತಿ ಒಂದೇ ಮಾತ್ರ ಅಲ್ಲ, ಈಗ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ನಗರ ಪಾಲಿಕೆಗಳಲ್ಲೂ ಇದೆ. ಇದು ತಂತ್ರಾಂಶ 2.0 ತಂತ್ರಾಂಶ ಅಂತ ಮಾಡಿದ್ದಾರೆ. ಅದು ಉಳ್ಳವರ ಪರ, ಭೂಗಳ್ರ ಪರವಾಗಿ ಇರೋದು ವಿನಃ ಹಳ್ಳಿಯಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಬಡ ಜನರುಗಳಿಗೆ, ದಲಿತರುಗಳಿಗೆ ಇದರಿಂದ ಯಾವುದೇ ಪ್ರಯೋಜನ ಆಗಿಲ್ಲ. ಅವರು ಹಿತ್ತಲುಗಳಲ್ಲಿ ಮನೆ ಕಟ್ಕೊಂಡಿರ್ತಾರೆ. ಈಗ ಮೂಲಾಧಾರದಿಂದ ಮನೆ ಕಟ್ಕೊಂಡಿರ್ತಾರೆ. ಅವ್ರಿಗೆ ಖಾತೆಗಳು ಬೇಕು ಅಂದರೆ ನೋಂದಣಿ ಪತ್ರ ಕೇಳ್ತಾರೆ. ನೋಂದಣಿ ಪತ್ರ ಎಲ್ಲಿ ತರೋದು ನಾವು? ಇದು ಸಮಸ್ಯೆ ಆಗಿರೋದ್ರಿಂದ ಈ ಸಮಸ್ಯೆ ಮಾನ್ಯ ಸಚಿವರು ಏನು ಹೇಳ್ತಾರೆ, ಇನ್ನೊಂದು ವಾರದಲ್ಲಿ ಸೆಟೌಟ್ ಆಯ್ತದೆ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಇನ್ನೂ ಕ್ಲಿಯರ್ ಈಗ ಸ್ಟಿಲ್ ಡೇಟ್ ಕಂಡು ಇನ್ನೂ ಕ್ಲಿಯರ್ ಆಗಿಲ್ಲ. ಇದ್ರ ಬಗ್ಗೆ ಮಾನ್ಯ ಸರ್ಕಾರ ಎಚ್ಚೆತ್ಕೋಬೇಕು, ಮಾನ್ಯ ಸಚಿವರು ಎತ್ಕೊಂಡು ಈ ಸಮಸ್ಯೆನ ಬಗೆಹರಿಸೋ ನಿಟ್ಟಿನಲ್ಲಿ ಕೈಗೊಳ್ಳಬೇಕಂತೂ ನಾವು ನಮ್ಮ ಸಂಘಟನೆ ಒತ್ತಾಯ ಮಾಡ್ತದೆ. ಹಾಗೆ ಸಂಶೋಧಕರು, ನಮ್ಮ ದಲಿತ ವಿದ್ಯಾರ್ಥಿ ಸಂಶೋಧಕರು, ಅವ್ರಿಗೆ ಶಿಷ್ಯ ವೇತನನೇ ಇನ್ನೂ ಬಿಡುಗಡೆ ಮಾಡಿಲ್ಲ. ಇಷ್ಟು ವರ್ಷದಿಂದ ಅವರು ಸಂಶೋಧನೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೆ ವಿದ್ಯಾರ್ಥಿ ವೇತನನೂ ಇನ್ನೂ ನೀಡಿಲ್ಲ. ಅದ್ರ ಬಗ್ಗೆ ಒಂದು ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕಳೆದ 3 ವರ್ಷಗಳಿಂದ ಈ ಸರ್ಕಾರ ಗ್ರಾಮೀಣ ಜನರಿಗೆ ಒಂದು ಸೂರು ಕೊಟ್ಟಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಆಗ್ರಹಿಸ್ತೀವಿ ಅಷ್ಟೇ. ಥ್ಯಾಂಕ್ ಯು. ಸೊ ಎಲ್ಲ ಯೋಜನೆಗಳು ಜನರಿಗೆ ಹಾಕಿರೋ ಪ್ರಜೆಗಳು ಮತ ಹಾಕಿರೋರಿಗೆ ಇದು ಈ ನಿಟ್ಟಿನಲ್ಲಿ ಯಾವುದು ತಲುಪ್ತಿಲ್ಲ ಅಂತ ನಿಮ್ಮ ಹೇಳಿಕೆ ಇದೆ ಅಂತ ನೀವು ಆಗ್ರಹ. ಆಗ್ರಹ